ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರದಲ್ಲಿದ್ದೀವಿ. ಹಿಂದೆಗಡೆ ನಿಮಗೆ ಹೊಗೆ ಕಾಣಿಸ್ತಾ ಇರ್ಬೋದು. ಈಗ ನಾನು ಕ್ಯಾಮ್ರಾನ ರೊಟೇಟ್ ಮಾಡ್ತೀನಿ. ಆದರೆ ಇದು ಏನು ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ಬೇಕು ಅಂತೇಳಿ ನೋಡ್ಬೋದು. ಇದು ಬ್ರ್ಯಾಂಡ್ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ. ಯಾವ ರೀತಿ ಬೆಂಕಿ ದಗ ದಗ ಅಂತ ಉರಿತಾ ಇದೆ ಅಂತ. ಇಲ್ಲಿ ಹೋಗೋದಕ್ಕೆ ಆಗಲ್ಲ, ಅಷ್ಟು ಕಸ. ಏನು ನಮ್ಮ ವ್ಯವಸ್ಥೆ ಇವತ್ತು ಯಾವ ರೀತಿಯಾಗಿ ಬಂದಿದೆ, ಏನು GBA ಅಥವಾ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ನೋಡ್ಬೋದು. ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ದಲೇ ದಗ ದಗ ಅಂತ ಉರಿಸ್ತಾ ಇದ್ದಾರೆ. ಎಲ್ಲಿ ಕಸ ಸಿಗುತ್ತೋ ಅಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸವನ್ನು GBA ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನವರೇ ಮಾಡ್ತಾ ಇರುವಂಥದ್ದು ನಮಗೆ ಇಲ್ಲಿ ಕಾಣ್ತಾ ಇದೆ. ಆದರೆ ನನಗೆ ನಿಜಕ್ಕೂ ಆಶ್ಚರ್ಯ ಅಂದರೆ, ಇದು ಬಸವನಗುಡಿಯಲ್ಲಿ ಈ ರೀತಿಯಾದಂತಹ ಈ ಭಾಗದಲ್ಲಿ, ಗಿರಿನಗರ ಭಾಗದಲ್ಲಿ ಈ ರೀತಿಯಾದಂತಹ ಘಟನೆಗಳು ಇಲ್ಲಿವರೆಗೂ ನಡೆದಿರಲಿಲ್ಲ. ಈಗ ನಡೀತಾ ಇದೆ ಅಂದರೆ ಇನ್ನು ಬೆಂಗಳೂರು ಪೂರ್ತಿ ಇದೇ ರೀತಿಯಾಗಿ ನಾವು ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡೋಕ್ಕಾಗ್ದಲೇ ಈ ರೀತಿ ಬೆಂಕಿ ಹಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಖಂಡಿತ. ಯಾರು ಇದಕ್ಕೆಲ್ಲ ನೇರ ಹೊಣೆ? ಮೊನ್ನೆ ಏನು ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯನವ್ರು ಹೇಳ್ತಾಯಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ. ಯಾಕೆಂದರೆ ಸಿದ್ದರಾಮಯ್ಯನವರ ಹೆಸರನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀರಿ ಇದರಲ್ಲಿ ಅಂದರೆ, GBA ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇದೆ, ಆ ಅಥಾರಿಟಿಯ ಮುಖ್ಯ ಯಾರು ಅಂದರೆ ಸಿದ್ದರಾಮಯ್ಯನವರು. ಅವರು ಸಭೆ ತಗೊಂಡು ಸಭೆಯಲ್ಲಿ ನಿರ್ಣಯ ಆಗುವಂಥ ಅಂಶಗಳೇ GBA ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳು ಆಗುವಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ ಇದು ಕೇವಲ ಕಸ ಸುಡ್ತಾರೆ ಅನ್ನೋದಲ್ಲ, ಕಸದಿಂದ ಉತ್ಪಾದನೆ ಆಗುವಂಥ ಮಾಲಿನ್ಯ ಪರಿಸರದ ಮೇಲೆ ಎಷ್ಟು ಹಾನಿಯಾಗುತ್ತೆ. ಇದನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಪಾಪ ಇವತ್ತಿನ ಸಂದರ್ಭದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ನಿಜವಾಗ್ಲೂ ಒಂದು ರೀತಿಯ ಸತ್ತೋಗಿರುವಂತಹ ಒಂದು ಸಂಸ್ಥೆ ಆಗಿದೆ. ಯಾಕೆಂದರೆ ಅದು ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಅದು ತಗೊಳ್ಳೋದಕ್ಕೆ ಸಿದ್ಧ ಇಲ್ಲ. ನಾವೇ KRS ಪಕ್ಷದ ವತಿಯಿಂದ ಈ ರೀತಿ ಕಸಕ್ಕೆ ಬೆಂಕಿ ಹಚ್ಚೋದಿರ್ಬೋದು, ಅಥವಾ ಪರಿಸರವನ್ನು ನಾಶ ಮಾಡುವಂತಹ ಡಂಪಿಂಗ್ ಯಾರ್ಡ್ಗಳು, ಏನು ಯಲಹಂಕದಲ್ಲಿರುವಂಥ ಡಂಪಿಂಗ್ ಯಾರ್ಡ್ಗಳು ಯಾವ ರೀತಿಯಾಗಿ ಘನತ್ಯಾಜ್ಯವನ್ನು ಅಲ್ಲಿ ಸುರಿದಿದ್ದಾರೆ, ಅದರಿಂದ ಪರಿಸರಕ್ಕೆ ಎಷ್ಟು ಹಾನಿಯಾಗುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ನೂರಾರು ಬಾರಿ ಪತ್ರ ವ್ಯವಹಾರನ ಮಾಡಿ ಖುದ್ದಾಗಿ ಅಲ್ಲಿರುವಂತಹ ಮೆಂಬರ್ ಸೆಕ್ರೆಟರಿಗೆ ನಾವು ಖುದ್ದಾಗಿ ದೂರನ್ನು ಸಲ್ಲಿಸಿದ್ರೂ ಯಾವುದೇ ರೀತಿಯ ಪ್ರಯೋಜನಗಳು ಆಗಿಲ್ಲ. ಇವತ್ತು ಅಲ್ಲೇ ಗಿರಿನಗರದಲ್ಲಿ ಈ ಥರ ಬೆಂಕಿ ಹಚ್ಚಿದ್ದಾರೆ. ಕಸವನ್ನು ತಗೊಳ್ಳೋಕ್ಕಾಗದೆ ಇಲ್ಲಿ ಬೆಂಕಿ ಹಚ್ಚಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ವ್ಯಾಪಕವಾಗಿ ಬೆಳೆದ್ರೆ ನೋಡ್ಬೋದು, ಅಕ್ಕಪಕ್ಕ ಸುತ್ತ ಎಷ್ಟು ಮನೆಗಳಿದ್ದಾವೆ, ವೆಹಿಕಲ್ಗಳಲ್ಲಿ ಹೆಂಗೆ ಪಾರ್ಕಿಂಗ್ ಮಾಡಿದ್ದಾರೆ. ಇದು ಪರಿಸರವನ್ನು ಯಾವ ರೀತಿ ನಾಶ ಮಾಡ್ಬೋದು. ಜನರು ಈಗಾಗಲೇ ಬೆಂಗಳೂರಿನಾದ್ಯಂತ ಎಲ್ಲೇ ಹೋದ್ರೂ ರಸ್ತೆ ಕಾಮಗಾರಿಗಳು ಹೆಸರಿನಲ್ಲಿ ಜನರಿಗೆ ಇವತ್ತು ಬೆಂಗಳೂರು ನಗರದ ಜನರ ಆರೋಗ್ಯಕ್ಕೆ ಹಾನಿ ಮಾಡಿರುವಂಥದ್ದು GBA. ಅದೇ ನಿಟ್ಟಿನಲ್ಲಿ ಇವಾಗ ಇಲ್ಲಿ ಇಷ್ಟು ಹೊಗೆ ಧೂಳು, ಇದರಲ್ಲೆಲ್ಲ ಜನ ವಾಸ ಮಾಡ್ತಾ ಇರೋದು ಇಲ್ಲೆಲ್ಲ ನೋಡ್ಬೋದು. ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ, ಜನ ವಾಸ ಮಾಡ್ತಾ ಇರುವಂಥದ್ದು. ಈ ಗಬ್ಬು ನಾರ್ತಿರುವಂಥ ಹೊಗೆ ಧೂಳಿನಲ್ಲಿ ನಾವು ಇವತ್ತು ನಮ್ಮ ಪ್ರಾಣವನ್ನು GBA ಅಧಿಕಾರಿಗಳ ಕೈ ಕೊಟ್ಟು ನಾವು ಬೆಂಗಳೂರು ನಗರದ ಜನ ಕೂತಿರುವಂಥದ್ದು. ಇದಕ್ಕೆಲ್ಲ ಯಾರು ಹೊಣೆ? ಯಾರು? ಇಲ್ಲಿನ ಸ್ಥಳೀಯ ಇಂಜಿನಿಯರ್ಗಳು, ಸಂಬಂಧಪಟ್ಟಂತಹ ಏನು SW ಇಂಜಿನಿಯರ್ಗಳು. ಇಲ್ಲಿ ಕೇರೆ ಅಂತ ಇಲ್ಲ, ಶಶಿಕಲಾ ಅನ್ನೋರು ಇಲ್ಲಿಯ ಏನು ಹೆಲ್ತ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಆಗಿದ್ದಾರೆ. ಒಂದು ದಿನ ಅವರು ರಸ್ತೆಗೆ ಬಂದು ಕಸ ನಿರ್ವಹಣೆ ಬಗ್ಗೆ ಗಮನಿಸಿರೋವಂಥದ್ದು ನಮಗೆ ಗೊತ್ತಿಲ್ಲ. ಇದು ನಮ್ಮ ಪರಿಸ್ಥಿತಿ. ಬರ್ನಿಂಗ್ ಬೆಂಗಳೂರು, ಏನು ಬ್ರ್ಯಾಂಡ್ ಬೆಂಗಳೂರು, ಇವತ್ತು ಬರ್ನಿಂಗ್ ಬೆಂಗಳೂರನ್ನ ಬೆಂಗಳೂರು ನಗರದ ಜನ ನೋಡಬೇಕು. ಯಾಕಿದೆಲ್ಲ ಆಗ್ತಾ ಇದೆ ಅಂದರೆ, ಒಂದು ಕಾರಣ, ಮುಖ್ಯ ಕಾರಣ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀದೇ ಇರುವಂಥದ್ದು ಮುಖ್ಯ ಕಾರಣ. ಯಾಕೆಂದರೆ ಸ್ಥಳೀಯವಾಗಿ ಚುನಾವಣೆಗಳು ನಡೆದಿದ್ದರೆ ಸ್ಥಳೀಯ ಕಾರ್ಪೊರೇಟರ್ಗಳು ಇರ್ತಿದ್ರು, ಜನ ಹೋಗಿ ಅವರ ಕುತ್ತಿಗೆ ಪಟ್ಟಿ ಹಿಡಿದು ಬಾಯಲ್ಲಿ ನನ್ನ ರಸ್ತೆ ಯಾಕೆ ಹಿಂಗಿದೆ ಸರಿ ಮಾಡಿಸುವಂತ ಕೇಳುವಂತಹ ವ್ಯವಸ್ಥೆ ಇರ್ತಿತ್ತು. ಆದರೆ ಇವತ್ತು ಇರುವಂತಹ ಬೆಂಗಳೂರು ನಗರದ 28 MLAಗಳಿಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಆಗೋದು ಬೇಡ. ಯಾಕೆಂದರೆ ಆದರೆ ಇವತ್ತು ಏನು ದೊಡ್ಡ ಮಟ್ಟಕ್ಕೆ ಅಕ್ರಮಗಳು, ಭ್ರಷ್ಟಾಚಾರಗಳು ನಡೀತಾ ಇದೆ. ಅದರಲ್ಲಿ ಅವ್ರಿಗೂ ಪಾಲು ಕೊಡಬೇಕಾಗುತ್ತೆ. ಶಾಸಕರಿಗೊಂದು ಪಾಲಾದರೆ ಸ್ಥಳೀಯ ಜನಪ್ರತಿನಿಧಿಗಳು ಏನು ಕಾರ್ಪೊರೇಟರ್ಗಳು ಇರ್ತಾರೆ ಅವ್ರಿಗೂ ಒಂದು ಪಾಲು ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಪಾಲು ನಾವೇ ತಿನ್ನೋಣ ಅನ್ನುವಂಥ ದುರುದ್ದೇಶ, ದುರಾಸೆಯಿಂದ ಇವತ್ತು ಆ ಏರಿಯಾಗಳ ಏನು
ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಿಗೆ ಅವ್ರ ಏರಿಯಾ ಉದ್ಧಾರ ಆಗೋದು ಬೇಡ, ಅವ್ರ ಏರಿಯಾ ಹೆಂಗಾದ್ರೂ ನಾಶ ಆಗ್ಬೋದು. ನೋಡ್ಬೋದು ಪಾಪ ಮಕ್ಳುಗಳು ಯಾವ ರೀತಿ ಇಲ್ಲಿ ಈ ಶಾಲೆಗಳಿಗೆ ಹೋಗ್ತಾ ಇರುವಂಥ ಮಕ್ಳುಗಳು, ಕೆಲಸಕ್ಕೆ ಹೋಗ್ತಾ ಇರುವಂಥ ಜನಗಳನ್ನು ನೋಡ್ಬೋದು. ಈ ರೀತಿಯಾಗಿ ಧೂಳಲ್ಲಿ ಈ ಗಬ್ಬು ನಾರ್ತಾ ಇರುವಂತಹ ಮಾಲಿನ್ಯದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಇದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪ್ರಭಾವವನ್ನು ಬೀರುತ್ತೆ. ಇದಕ್ಕೆ ಈಗ ಸರ್ಕಾರ, ಈಗ ನಮಗೇನಾದ್ರು ಆರೋಗ್ಯ ಕೆಟ್ಟರೆ ಸರ್ಕಾರ ನಮ್ಮನ್ನು ನೋಡ್ಕೊಳ್ಳುತ್ತಾ? ಸರ್ಕಾರಕ್ಕೆ ಅದು ಜವಾಬ್ದಾರಿ ಇದೆಯಾ? ಅದಿಲ್ಲ. ಈ ರೀತಿಯಾದಂಥ ಸರ್ಕಾರಗಳು, ಈ ರೀತಿಯಾದಂಥ ಜನಪ್ರತಿನಿಧಿಗಳನ್ನು ನಾವೇ ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ನೆರವಿಗೆ ಬರದೇ ಇರುವಂಥ ಜನಪ್ರತಿನಿಧಿಗಳು ನಮ್ಮ ಜೊತೆ ಇರುವಂಥದ್ದು. ಕಸದ ವಿಚಾರಕ್ಕೆ ಬಂದಾಗ, ಕಸದ ವಿಲೇವಾರಿ ಬಗ್ಗೆ ಮಾತಾಡಿದಾಗ ಡಿ.ಕೆ. ಶಿವಕುಮಾರ್ ಅವರು ಏನು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಕಸದ ಮಾಫಿಯಾ ಅಂದರೆ ದೊಡ್ಡ ಮಾಫಿಯಾ, ನಾನು ಅದಕ್ಕೆ ಕೈ ಹಾಕೋಕ್ಕಾಗಲ್ಲ. ಯಾರ್ಯಾವ ಕೆಲವು ಶಾಸಕರಿದ್ದಾರೆ ಬೆಂಗಳೂರಿನಲ್ಲಿ, BJP ಶಾಸಕರು, ಅವ್ರ ಮನೆ ಮುಂದೆ ಕಸ ತಗೊಂಡೋಗಿ ಸುರಿಬೇಕು ಅಂತೇಳಿ ನಾನು ಆಗ್ರಹನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನೀವು ಅವ್ರ ಮನೆ ಮುಂದೆ ಕಸ ಸುರಿತೀರೋ ಅಥವಾ ಬೇರೆ ಏನೋ ಮಾಡ್ತೀರೋ, ಆದರೆ ಬೆಂಗಳೂರು ನಗರದ ಜನರ ಪ್ರಾಣದ ಜೊತೆ ಯಾಕೆ ಚೆಲ್ಲಾಡ್ತಾ ಇರ್ತೀರಾ? ಈ ಪರಿಸ್ಥಿತಿಯಲ್ಲಿ ಜನ ಯಾಕೆ ಬದುಕಬೇಕು? ದಯಮಾಡಿ ಇವನ್ನೆಲ್ಲ ಸರಿ ಮಾಡಿ, ಅದೇನು ಮಾಡ್ತಿರೋ ಕಸ ನಿರ್ವಹಣೆಯನ್ನು ಸರಿಯಾಗಿ ನಿರ್ವಹಿಸೋ ರೀತಿಯಾಗಿ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡಬೇಕು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೌದು, ನಾವು ಮನವಿ ಮಾಡಲೇಬೇಕಾಗುತ್ತೆ. ಈ ರೀತಿಯಾಗಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ಹೇಳ್ತಾ, ಇದು ನೋಡೋಣ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಮತ್ತು ಇಲ್ಲಿನ ಶಶಿಕಲಾ ಅನ್ನುವಂತಹ ಇಂಜಿನಿಯರ್ಗೆ, ಏನು ಕಸ ನಿರ್ವಹಣೆ ಮಾಡುವಂಥವ್ರಿಗೆ ನಾನು ಇದನ್ನು ಕಳಿಸ್ತೀನಿ. ಹಾಗೆ ಏನು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ MD ಅವ್ರಿಗೂ ಸಹ ಇದನ್ನು ಕಳಿಸ್ತೀನಿ. ನೋಡಿ, ಹೆಚ್ಚೊತ್ತು ನಿಂತರೆ ನಮಗೂ ಯಾವ ರೀತಿಯಾಗಿ ಕೆಮ್ಮು ಬರ್ತಾ ಇದೆ ಇದರಲ್ಲಿ ಅಂತ ಅವ್ರಿಗೆ ಕಳಿಸಿ ನೋಡೋಣ ಅವ್ರು ಇದಕ್ಕೆ ಏನು ಉತ್ತರ ಕೊಡ್ತಾರೆ, ಏನಾಗಿರ್ಬೋದು ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಪರಿಮರ್ಶೆ ಮಾಡೋಣ. ದಯವಿಟ್ಟು ಈ ರೀತಿಯಾಗಿ ಎಲ್ಲೆಲ್ಲಿ ಬೆಂಕಿ ಹಚ್ತಾರೆ ಅದಕ್ಕೆ ಕಡಿವಾಣ ಹಾಕಬೇಕು, ಎಚ್ಚೆತ್ಕೋಬೇಕು. ಬೆಂಗಳೂರು ನಗರದ ಜನ ಕಸ ವಿಲೇವಾರಿ ಮಾಡೋಕ್ಕಾಗದೇ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಈ ಅಧಿಕಾರಿಗಳು ಅಷ್ಟೇ, ನಮ್ಗೆ ಯಾಕೆ ಬೇಕಿಂತ ಅಧಿಕಾರಿಗಳು ಅಂತ ಕೇಳ್ತಾ, ನೋಡಿ ಹೆಚ್ಚು ಇದನ್ನು ಶೇರ್ ಮಾಡಿ. ಕೊನೆ ಪಕ್ಷ ಬೆಂಗಳೂರು ನಗರದಲ್ಲಿ ಈ ರೀತಿ ಮುಂದೆ ಎಲ್ಲೂ ಬೆಂಕಿ ಹಚ್ಚದೇ ಇರೋ ರೀತಿ ಏನಾದರೂ ಮಾಡಬೇಕು ಅಂದರೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯವೇನು? ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅಧಿಕಾರಿಗಳಿಗೆ ತಲುಪಲಿ, ರಾಜಕಾರಣಿಗಳಿಗೆ ತಲುಪುವಂತೆ ಮಾಡಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ದಯಮಾಡಿ ಮಾಡಿ ಅಂತ ಕೇಳ್ಕೊತಾ, ನೋಡಿ ಇಷ್ಟೇ ನಮ್ಮ ಕೈಲಿ ಹೇಳೋದಕ್ಕಾಗೋದು. ನಮಸ್ಕಾರ.